ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಅದಕ್ಕಿಂತ ಮೊದಲು ನನ್ನ ಲಾಗ್ನ ಯಾರು ನೋಡತ್ತೀರಾ ಪ್ಲೀಸ್ ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಹಂಗೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಅದರಿಂದ ನಂಗೊಂದು ಪ್ರೋತ್ಸಾಹ ಸಿಗುತ್ತಾ. ಸೊ ಇನ್ನೂ ಚಲೋ ವಿಡಿಯೋ ಮಾಡಬೇಕು ಅಂತಂದು ಇಷ್ಟ ಆಗುತ್ತಾ. ಚಂಪು ಜಸ್ಟ್ ಎದ್ದಿದ್ಲ, ನಾನು ಎದ್ದು ರಂಗೋಲಿ ಹಾಕಿದೆ. ಡೈಲಿ ಒಂದೊಂದು ರಂಗೋಲಿ ಇವಾಗ ಕಲ್ತ್ಕೊಳತ್ತೀನಿ ನಾನು. ನನಗೆ ರಂಗೋಲಿ ಇನ್ನೂ ಯಾವೂ ಬರಲ್ಲ, ಈಗೀಗ ಟ್ರೈ ಮಾಡತ್ತೀನಿ. ಸೊ ನೋಡೋಣ, ಹೋಗ್ತಾ ಕಲಿತಾ ಹೋದಂಗೆಲ್ಲ ಚಲೋ ಬರುತ್ತಾ. ಸ್ನಾನ ಮಾಡಿ ಪೂಜೆ ಮಾಡಿದೆ ದೇವ್ರಿಗೆ. ಹಾಗೆ ದೇವ್ರ ಮುಂದೆ ಒಂದು ಸ್ವಲ್ಪ ರಂಗೋಲಿ ಹಾಕಿದ್ನಿ. ಏನು ಅಂತಂದ್ರೆ ಹೂವದ್ದು ನಮ್ಮದು ತೋಟ ಐತ್ಲ, ಅಲ್ಲಿ ಎಮ್ಮೆ ಹೋಗಿ ಎಲ್ಲ ಹೂವು ಹಾಳು ಮಾಡಿಬಿಟ್ಟಾವು. ಇವಾಗ ಗೌರಿ ಹುಣ್ಣಿಮೆಲ್ಲ ಆರತಿ ತೊಗೊಂಡು ಬರತ್ತಾರೆ ಇವರಿಗೆ. ಇನ್ನೂ ಗೌರಿ ಹುಣ್ಣಿಮೆ ಮುಂದೈತಿ, ಬಟ್ ಅವರು ಅವಾಗ ಫ್ರೀ ಇರಲ್ಲ ಅಂತಂದು ಇವಾಗ ತೊಗೊಂಡು ಬರತ್ತಾರ. ಸೊ ಇವಾಗ ಎದ್ದಾಳಲ್ಲ, ಒಂದು ಸ್ವಲ್ಪ ಆ ಕಡೆ ನೋಡತ್ತಾಳ. ನಾನೆಲ್ಲ ಎದ್ದು ಜಳಕ ಮಾಡಿ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ಒಂದೀಟು ನಾಷ್ಟ ಏನಿಲ್ಲ, ಊಟಕ್ಕೆ ರೆಡಿ ಮಾಡಿಬಿಡ್ತೀವಿ ನಾವು. ಸೊ ಮಾರ್ನಿಂಗ್ ಈ ಥರ ಕಾಣಿಸುತ್ತೆ ನಮ್ಮ ಮನೆ ಮುಂದೆ ಗ್ರೀನರಿ. ಚಂಪು ಇವು ಎಲ್ಲಿ ನೋಡಿದ್ರು ಇವ್ರ ತೊಟ್ಲನ ಕಾಣ್ತಾವೆ, ಮನೆ ತುಂಬ ಇವ್ರ ತೊಟ್ಲನ. ಇವ್ರಿಗೆ ಇವತ್ತಿಗೆ 7 ತಿಂಗಳ ಮುಗೀತು. ಹಂಗಾಗಿ 7 ತಿಂಗಳ ಫೋಟೋಶೂಟು ಸ್ಟೆಪ್ನ ಮಾಡ್ಬೇಕಂದೆ. ಅಂದರೆ 1 2 3 4 ಅಂತಂದು ದಾಟ್ಕೊಂಡು ಬಂದಾರಲ್ಲ, ಹಂಗೆ 7ನೇದು ನನ್ನ ಮನೆ ಅಂತಂದು ಥೀಮ್ ಇಟ್ಕೊಂಡು ಮಾಡ್ಬೇಕಂದು. ಸೊ ನಮ್ಮ ಚಂಪು ಡಿಂಪು ಈ ಥರ ರೆಡಿಯಾಗಿದ್ದರು. ಇದು ದೀಪಾವಳಿಗೆ ಅವ್ರ ಅಮ್ಮ ಡ್ರೆಸ್ ಕೋಡ್ ಕಳಿಸಿದ್ರು, ಅದನ್ನ ಹಾಕಿದ್ನಿ. ಇದು ನೋಡೋಕೆ ಎಷ್ಟು ಸುಲಭ ಅನಿಸುತ್ತೆ, ಬಟ್ ಮಾಡೋದು ಜಾಸ್ತಿ ಕಷ್ಟ. ಅವು ಲೆಟ್ರಸ್ ಆಯಿತು, ಸ್ಟೆಪ್ ಆಯಿತು, ಕರೆಕ್ಟಾಗಿ ಬರಬೇಕು. ಸೊ ಹಾಗೆ ಇವ್ರಿಗೊಂದು ಅವ್ರ ತಾತ ಇದ್ದಾರಲ್ಲ, ಇದನ್ನು ಚಸ್ಮಾ ತೊಗೊಂಡು ಬಂದಿದ್ರು ಇಬ್ಬರಿಗೂ. ಹಾಕು ಅಂತಂದು ಜಾಸ್ತಿ ದಿನ ಗಂಟು ಬಿದ್ದಿದ್ರು. ನಾನು ಹಾಕಿರಲಿಲ್ಲ. ಇವತ್ತು ಫೋಟೋ ತೆಗಿಬೇಕು ಅಂತ ಒಂದಿಷ್ಟು ಫೋಟೋ ತೆಗೆದು ರೀಲ್ಸ್ ಮಾಡಿದ್ನಿ. ಆದರೆ ನೀವು ಇನ್ನೂ ಕುಂದ್ರಲ್ಲ, ನಮ್ಮ ಡಿಂಪು ಆಯ್ತು ಚಂಪು ಆಯಿತು, ಇನ್ನೂ ಕುಂದ್ರಕ್ಕೆ ಬರಲ್ಲ ಅವರಿಗೆ. ಯಾರಾದರೂ ಸಪೋರ್ಟ್ ಬೇಕು. ಬಟ್ ಇಬ್ಬರು ಹೊಳ್ಳಿ ಬೀಳತ್ತಾರ, ಸ್ವಲ್ಪ ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡತ್ತಾರ. ಹೋಗ್ತಾ ಕಲಿತಾರ, ಆರಾಮಾಗಿ ಕುಂದ್ರಲಿ ಅವರು, ಏನು ಫೋರ್ಸ್ ಮಾಡಲ್ಲ. ಹಂಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಇಲ್ಲಿ ನಮ್ಮ ಏರಿಯಾದೊಳಗೆ ಒಬ್ಳಕ್ಕ, ಇಲ್ಲ ನಮ್ಮ ಬೇಬಿ ಇನ್ನೂ 5 ಮುಗಿದು 6 ಬಿದ್ದಿತ್ತು, ಕುಂದ್ರ ಹತ್ತಿತ್ತು ತಾನ, ಮತ್ತು ಅಂಬಿಗಲ್ಲಿ ಬರ ಹತ್ತಿತ್ತು, 8 ಅನ್ನೋದ್ರಾಗ ಅಂಬಿಗಲ್ಲಿ ಬರ ಹತ್ತಿದ್ಲು ಅಂತ ಅಂದರು. ಸ್ವಲ್ಪ ಬೇಜಾರು ಅನ್ನಿಸ್ತು. ಬಟ್ ಓಕೆ, ನನ್ನ ಮಕ್ಕಳು ನನಗೆ ಅವ್ರ ಮಕ್ಳು ಅವರಿಗೆ, ನನ್ನ ಮಕ್ಳು ನಂಗೆ ಆರಾಮಾಗಿ ಬರಲಿ, ಅವರು ಆರಾಮಾಗಿ ಎದ್ದು ಕುಂದ್ರಲಿ. ನಾ ಅದನ್ನ ಅಂದೆ. ಅದು 1 ಪಪ್ಪು ಅಕ್ಕ, ಇದು 2 ಪಪ್ಪು ಆಗ್ತಾವೆ, ಟೆನ್ಷನ್ ಏನಿಲ್ಲ ನಂಗೆ. ಆರಾಮಾಗಿ ಕುಂದ್ರಲ್ಲ ಅವರು, ಆರಾಮಾಗಿ ಎದ್ದು ಅಡ್ಡಾಡಲಿ. ನನಗೇನು ಈಗ ಎದ್ದು ಕುಂದ್ರಬೇಕು, ಎದ್ದು ನಡೆದಾಡಬೇಕು ಅನ್ನೋದು ನನಗೇನಿಲ್ಲ. ಆರಾಮಾಗಿ ಟೈಮ್ ತೊಗೊಲಿ ಅಂತಂದು ಇವತ್ತು ಅವ್ರ ತಾತ ಬರತ್ತಾರ ಆರತಿ ತೊಗೊಂಡು. ಸೊ ಇದು ಬಾಗಿಲು ಪರ್ದೆ ಬಂದು ನಮ್ಮ ಅಮ್ಮನ ಹಾಕಿರೋದು. ಸೊ ಡೀಟೇಲ್ ತೋರಿಸ್ತೀನಿ. ವೆಲ್ಕಮ್ ಅಂತ ಬರೆದಿದ್ದಾರೆ. ಇದನ್ನು ನಿಂತ ಲಕ್ಷ್ಮಿ ಒಂದನ್ನು ಹಾಕ್ಯಾರ. ಸೊ ಈ ಥರ ಜಾಸ್ತಿ ಹಾಕ್ತಾರೆ ನಮ್ಮಮ್ಮ. ಈ ಥರ ಬಾಗಿಲು ಪರ್ದೆ ಆಯಿತು, ಬಾಸ್ಕೆಟ್ ಏನೇದಾಯಿತು, ಈ ಥರ ಶೋಕೇಜಿಗೆ ಹಾಕ್ತೀವಲ್ಲ ನಾವು ವಯರು, ಚಾಪಿ ವಯರಿಂದ ಏನಿರ್ತೀವಲ್ಲ ಅದಾಯಿತು, ಜಾಸ್ತಿ ಹಾಕ್ತಾರೆ. ಹಾಗಾಗಿ ಅದು ಒಂದು ಲಗ್ನದಾಗ ಕೊಟ್ಟಿದ್ದಿದ್ದು, ಇದು ಒಂದು ಜಸ್ಟ್ ಯೂಸ್ ಮಾಡಿವಿ, ಅದನ್ನ ಹಾಕಿದೆ. ಆ್ಯಂಡ್ ನಮ್ಮ ಗುಂಡ ಬಂದಿದ್ದ, ಅವನೊಂದು ಸ್ವಲ್ಪ ಸ್ನಾನ ಮಾಡಿಸಿ ಅವನ ಜೊತೆ ಒಂದು ಸ್ವಲ್ಪ ಆಟ ಆಡತ್ತಿದ್ದೆ. ಜಾಸ್ತಿ ದಿನ ಆಗಿತ್ತು ಗುಂಡನ ನೋಡಿ. ಇವಳು ಹೊಳ್ಳಿ ಬಿದ್ದಿದ್ಲು, ಅಳಾತಿದ್ಲು. ಅವಳನ್ನೊಂದು ಸ್ವಲ್ಪ ಆ ಕಡೆ ಕುಂದಿರಿಸಿ ನಾನು ಊಟ ಮಾಡಿದೆ. ನಾನು ಊಟ ಮಾಡೋ ಟೈಮು ಎಷ್ಟು 11 ಗಂಟೆ ಏನೋ ಆಗಿತ್ತು. ಅದೆಲ್ಲ 2 ಮಕ್ಕಳು ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನನಗೇನು ಬೇಜಾರಿಲ್ಲ, ಲೇಟಾಗಿ ಊಟ ಮಾಡ್ತೀನಿ ಅಂತ ಅಂದರೆ ಅವ್ರಿಗೆ ಏನಾದರೂ ತಿನ್ನಿಸುವಾಗ ತಿಂತಿರ್ತೀನಿ. ಏನಾದರೂ ಸಣ್ಣಗೆ ನನಗೆ ಬೇಕು ಏನಾದರೂ ಸಣ್ಣಗೆ ಮೇಯ್ತಿರ್ತೀನಿ ನಾನು. ಸೊ ಗುಂಡನ ಜೊತೆ ಆಟ ಆಡತ್ತಿದ್ನಿ, ಅವ್ನಿಗೆ ಬಿಸ್ಕಿಟ್ ಕೊಟ್ಟಿದ್ವಿ. ನಮ್ಮ ಗುಂಡನೂ ಕುಂದಿರ್ತಾನೆ, ಇವಾಗ ಆಗಲೇ ಹತ್ತಿರಾಗಿ ಬೀಳಕ್ಕೆ ಬಂತು. ಬಟ್ ಅಂಬಿಗಲ್ಲಿ ಹೋಗಲ್ಲ, ಬಸ್ ಹೋಗ್ತಾನೆ ಕೈಲಿ, ಆದ್ರೆ ಎದಿಲಿ ಹೋಗ್ತಾನ, ಅಂಬಿಗಲ್ಲಿ ಹೋಗಲ್ಲ. ಹಂಗೆ 10 ರೂಪಾಯಿ ಸಾಮಾನು ಬಂದಿದ್ವಾ. ನಮ್ದು ಏನಿದ್ರು 10 ರೂಪಾಯಿ ಸಾಮಾನು ಬಂದು ಅಂದ್ರೆ ಹೇಳೋಕ್ಕಷ್ಟ 10 ರೂಪಾಯಿ, ಬಟ್ ತೊಗೊಳೋದೆಲ್ಲ ನೋಡೋಂಗೆ ಇಲ್ಲ. ಅಷ್ಟು ಒಂದು 200-300 ರೂಪಾಯಿ ಮಾಡಿರ್ತೀನಿ. ಆ್ಯಂಡ್ ನಮ್ಮ ಅಪ್ಪಾಜಿ ಹೋದರು. ನಾನು ಅವ್ರು ಬಂದಿರೋ ಖುಷಿಯೊಳಗೆ ಲಾಗ್ನ ಮಾಡಲಿಲ್ಲ. ಹೋದ್ಮೇಲೆ ಅವ್ರು ಏನು ತಂದಿದ್ರು ಅಂತ ತೋರಿಸ್ತೀನಿ ಬರ್ರಿ. ಸೊ
ಸೊ ತವ್ರ ಮನೆ ಡಬ್ಬಿ ಒಳಗೆ ಹಾಕಿ ಕಳಿಸ್ಯಾರ. ಖುಷಿ ಹೇಳ್ರಿ. ಅದೇನೋ ತವ್ರ ಮನೆಯಿಂದ ಒಂದು ಸಣ್ಣ ಬಿಸ್ಕೆಟ್ ಬಂದ್ರೂ ಅಷ್ಟು ಖುಷಿ ಆಗುತ್ತಲ್ಲ. ಯಾರೇ ಆಗಲಿ ಹೆಣ್ಮಕ್ಳಿಗೆ ಅಪ್ಪ ಬರ್ತಾರಂದ್ರೆ ಒಂದು ಖುಷಿ, ಅದ್ರೊಳಗೆ ಇನ್ನೂ ಏನಾದರೂ ಕಟ್ ಕಳಿಸಿರ್ತಾರಂದ್ರೆ ಜಾಸ್ತಿ ಖುಷಿ ಆಗತ್ತಲ್ಲ. ನಿಮಗೂ ಖುಷಿ ಆಗಿದ್ರೆ ಕಮೆಂಟ್ ಒಳಗೆ ಹೇಳಿರಿ. ಸೊ ಸಕ್ರೆ ಗೊಂಬಿ ತೊಗೊಂಡು ಬಂದಾರ. ಫಸ್ಟ್ ನಮ್ಮ ಚಂಪು ಡಿಂಪುದು ಆರತಿ ಅಂದ್ರೆ ಗಂಡು ಸೋದರ ಮಾವನ ಕೊಡಿಸ್ಬೇಕು ಅನ್ನೋದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕ ಕಡೆ. ಹಾಗಾಗಿ ತೊಗೊಂಡು ಬಂದಿದ್ರು ನೋಡ್ರಿ. ತೇರು ಹೆಂಗಂತ ಅಂದರೆ ಸಕ್ರೆ ಗೊಂಬಿ ಒಳಗೆ ಯಾವ್ಯಾವ ಥರ ಪ್ರಾಣಿಗಳಾಯಿತು, ಪಕ್ಷಿಗಳಾಯಿತು, ಮನುಷ್ಯರಾಯಿತು, ನಮ್ಮ ಸುತ್ತಮುತ್ತ ಏನೇನು ನೋಡ್ತೀವಲ್ಲ ಅದೆಲ್ಲ ಅವೈಲೇಬಲ್ ಇರ್ತಾವೆ. ನಮ್ಮಮ್ಮ ಅದನ್ನ ನೋಡಿಬಾರ್ದಂತಂದು ಕೆಳಗೆ ಚುರುಮರಿ ಹಾಕಿ ಅದನ್ನ ಹಾಕ್ಯಾಳ. ಹಂಗೆ ಒಂದು ಸ್ವಲ್ಪ ಹಲಸಂದಿ ಇದ್ದಿದ್ದಿಲ್ಲ ಮಗ, ಕಾಳು ಇದ್ದಿದ್ದಿಲ್ಲ. ಇಲ್ಲಿ ನಮ್ಮದು ಹೊಲ ಇಲ್ಲಲ್ಲ, ನಾವೇನು ಬೆಳೆಯಲ್ಲ, ಹಂಗಾಗಿ ಕಟ್ ಕಳಿಸಿದ್ಲ ಅಮ್ಮ. ನೆಕ್ಸ್ಟ್ ನಂದು ಮೊನ್ನೆ ನಾನು ತೊಗೊಂಬಂದ್ನಲ್ಲ ಇಯರಿಂಗ್ಸ್. ಸೊ ಅದರದ್ದು ಡಿಸೈನ್ ಈ ಥರ ಐತಿ, ಹಾರ್ಟ್ ಶೇಪು, ಒಳಗಡೆ ಒಂದು ಪರ್ಪಲ್ ಕಲರ್ ಸ್ಟೋನ್ ಐತಿ. ಇದಕ್ಕೆ ಅಮೌಂಟ್ ಬಂದು 10,500. ಅಂದ್ರೆ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ, ಹಂಗಾಗಿ 10,500 ಮುಟ್ಟೈತಿ. ಇದು ಏನಾಗಿತ್ತಂದ್ರೆ ಪಿರಿಕಿ ಮುರಿದು ಬಿಟ್ಟಿತ್ತು. ಇದು ಹೊಸ ಪಿರಿಕಿ, ಒಂದು ಎಕ್ಸ್ಟ್ರಾ ಕೊಟ್ಟಿದ್ರು ಅವರು. ಇದು ಪಿರಿಕಿ ಇರುತ್ತಲ್ಲ ಒಳಗೆ ಸಿಕ್ಕೊಂಡು ಬಿಟ್ಟಿತ್ತು. ಹಂಗಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ನಮ್ಮ ಓಣಿಯೊಳಗೆ ಅತ್ತಿ ಹೇಳಿದ್ರು, ಇಲ್ಲ ಬಂಗಾರ ಪತ್ತಾರ ಕಡೆ ಹೋದ್ರೆ ಒಂದು ಗುಂಜಿ ಬಂಗಾರ ಕೇಳ್ತಾರ, 700-800 ರೂಪಾಯಿ ಕೇಳ್ತಾರ, ನೀನ ಟ್ರೈ ಮಾಡು ಅಂತ ಅಂದ್ರೆ ಹೆಂಗಾರ. ನನಗೂ ಐಡಿಯಾ ಬಂತು, ಚಿಮುಟಿಗೆ ಐತೆ ತಡಿ ತೆಗೆದ್ರಾಯ್ತು ಅಂತ. ಸೊ ಚಿಮುಟಿಗೆಯಿಂದ ಅದು ಯಾವ ಕಡೆ ಐತಲ್ಲ ಆ ಕಡೆ ತಿರ್ಗಿಸ್ಕೋ ಅಂತ ಟ್ರೈ ಮಾಡತ್ತೀನಿ. ಬರುತ್ತೋ ಇಲ್ಲೋ ಮಣ್ಣೆ ಕೊಡಿಸಿ ಕಳ್ಸ್ಯಾರ. ಮತ್ತೆ ಹೋಯ್ತಂದ್ರೆ ವೇಸ್ಟ್ ಆಗಿಬಿಡುತ್ತಾ ಅನ್ನೋ ಟೆನ್ಷನ್ ಒಂದು. ವಾಪಸ್ ತೊಗೊಳಕ್ಕೆ ₹1-2 ಆದ್ರೆ ತೊಗೋಬೋದಾ? ಅವರು ಪಾಪ ನಮ್ಮಪ್ಪ ನಮ್ಮಮ್ಮನ ದುಡ್ಕೊಂಡು ತಿನ್ನೋರು. ಕೊಡಿಸು ಅಂದರೆ ಎಷ್ಟಂತ ಕೊಡಿಸ್ತಾರೆ ಅವ್ರು, ನಾವು ಕೇಳೋಕ್ಕಿಂತ ಮೊದಲನೇ ಜಾಸ್ತಿ ಕೊಡಿಸ್ತಾರೆ. ಅಂದ್ರೂ ಅದಕ್ಕೊಂದು ಲಿಮಿಟ್ ಇರ್ತಾರೆ ನಾವು ಕೇಳೋದ್ರೊಳಗೆ. ಸೊ ಸ್ವಲ್ಪ ಬಂತು ಅಂದರೆ ಖುಷಿ ಆಗತ್ತೆ. ಹಂಗೆ ನಾವು ಯಾವಾಗಲೂ ಕಾಯಿನ್ ತೊಗೋತೀವಿ ಇವ್ರ ಹತ್ರ, ಈ ಬಂಗಾರರ ಅಂಗಡಿಯೊಳಗೆ. ಇದು ಯಾಕೆ ಈ ಥರ ಬಂತು ಪಿರಿಕಿ ಅಂತ ಗೊತ್ತಾಗಲಿಲ್ಲ. ನಮ್ಮ ಅತ್ತೆ ಅಂದರು, ಇಲ್ಲ ಕಳಿಸ್ಬಿಡು ಹಳ್ಳಿ ಬೇರೆದು ಹಾಕ್ಕೊಡ್ತಾರೆ ಅವರ, ಇಲ್ಲ ಕಿವಿಯಾರ ಚೇಂಜ್ ಮಾಡ್ಕೊಂಬರುವಂತೆ ಅಂದರು. ಬಟ್ ಮೊನ್ನೆ ಕೊಡಿಸಿ ಕಳಿಸ್ಯಾರಲ್ಲ, ಏನಾಗಲ್ಲ ತಡಿ ನಾನು ಟ್ರೈ ಮಾಡಿದ್ರೆ ಆಯಿತು ಅಂತ ಟ್ರೈ ಮಾಡಿದ್ನಿ. ಫೈನಲಿ ಬಂತು. ಸೊ ನಾನು ಅಷ್ಟರೊಳಗೆ ಏನು ಮಾಡಿದ್ನಿ, ಬರೀ ಕಿವಿಲಿ ಇರಬಾರ್ದು ಅಂತಂದು ಇಲ್ಲಿ ಅದೇ 10 ರೂಪಾಯಿ ಸಾಮಾನ್ದವ್ರು ಬಂದಾರಂತ ಅಂದಲ್ಲ, ಅವ್ರ ಜೊತೆ ಒಂದು 50 ರೂಪೀಸ್ ಕೊಟ್ಟು ಇದೇ ಪಿರಿಕಿದೆ ತೊಗೊಂಡಿದ್ನಿ ಇಯರಿಂಗ್ಸ್. ಬರೀ ಕಿವಿಲಿ ಇರಬಾರ್ದು ಅಂತ. ಇದು ಈ ಥರ ಐತಿ, ಇದನ್ನು ಹಾಕ್ಕೊಂಡು ಬಿಡೋಣ. ಸೊ ಕಟ್ಟಾಗಿರೋದು ಈ ಥರ ಆಗಿತ್ತು. ಪಿರಿಕಿ ಒಂದು ಸೈಡ್, ಅದು ಕಾವಂತೀವಲ್ಲ ಅದು ಒಂದು ಸೈಡ್ ಆಗಿತ್ತು. ಹಾಗಾಗಿ ಮುರಿದಿತ್ತದು, ಇದು ಒಳಗೆ ಸಿಕ್ಕೊಂಡಿತ್ತು. ನಾನು ಎಮರ್ಜೆನ್ಸಿ ಬರೀ ಕಿವಿಲಿ ಎಲ್ಲಿರೋದು ಅಂತ ಅವ್ನು ಇಟ್ಕೊಂಡಿದ್ನಿ. 10 ರೂಪಾಯಿ ಸಾಮಾನ್ಯದ ಹತ್ರ ಒಂದು 50 ರೂಪಾಯಿ ಕೊಟ್ಟು ಹಾಕ್ಕೊಂಡಿದ್ನಿ. ನನಗೂ ಒಂದು ಸ್ವಲ್ಪ ಅಂದರೆ ನನಗೆ ತಿಳುವಳಿಕೆ ಬಂದಾಗಿಂದ ಹಿಡ್ಕೊಂಡು ನಾನು ಯಾವತ್ತೂ ಈ ಥರ ಪಾಸಿ ಉದ್ಯೋಗ್ಯಾರು ಹಾಕ್ಕೊಂಡೇ ಇಲ್ಲ. ನನಗೆ ಎಷ್ಟೇ ಇದು ಆದರೂ ನಮ್ಮಮ್ಮ ಸಣ್ಣ ಇಟ್ಟು ಕಳ್ಸ್ಯಾರ. ಇಷ್ಟು ದಿನ ಆದರೂ ಸಡನ್ನಾಗಿ ಇಟ್ಕೊಂಡಾಗ ಒಂದು ಸ್ವಲ್ಪ ಇಚ್ಚಿಂಗ್ ಅನಿಸುತ್ತಾ, ತಿಂಡಿ ಕೊಡೋದು ಅನಿಸುತ್ತಾ. ಹಂಗಾಗಿ ಯಾವಾಗ ತೆಗಿಲಿ ಅಂತ ಕಾಯತ್ತಿದ್ನಿ. ಬಂತು ಫೈನಲಿ, ಅದನ್ನು ತೆಗೆದು ಇದನ್ನು ಇಟ್ಕೊಳತ್ತೀನಿ. ಗೌರಿ ಹುಣ್ಣಿಮೆ ಸ್ಪೆಷಲ್ಲು ಆರತಿ ಬೆಳಗೋದಾಯಿತು. ಮತ್ತು ಈಗ ದಂಡಿ ಮಾಡ್ತಾರೆ, ದಂಡಿ ಹಾಕ್ತೀವಲ್ಲ, ಹಂಗೆ ಚುರುಮುರಿದು ದಂಡಿ ಮಾಡ್ತಾಳೆ ನಮ್ಮಮ್ಮ. ಅವ್ರಿಗೆ ಎಷ್ಟು ಖುಷಿ ಅಂದ್ರೆ, ನನ್ನ ಮೊಮ್ಮಕ್ಕಳಿಗೆ ಚುರುಮುರಿ ದಂಡಿ ಮಾಡ್ತೀನಿ ಇಲ್ಲೇ ಬರಲಿ ಅಂತ ಕಾಯ್ತಿದ್ರು. ಬಟ್ ಫಸ್ಟ್ ವರ್ಷದ ಗೌರಿ ಹುಣ್ಣಿಮೆ ಯಾವಾಗ್ಲೂ ನಾವು ಅವರು ತವ್ರ ಮನೆ ಅಂದರೆ ನಮ್ಮ ಬೇಬಿ ತವ್ರ ಮನೆ ಅಂದರೆ ಇದೇ ಅವ್ರ ಮನೆಯೊಳಗೆ ಮಾಡಿದರೆ ಬೆಟರ್ ಅಂತ. ಹಾಗಾಗಿ ನಮ್ಮಮ್ಮ ವಾಪಸ್ ಇಲ್ಲಿಗೆ ಕಳಿಸಿದ್ರು, ಇಲ್ಲ ಅಲ್ಲೇ ಇರ್ರಿ, ಅಲ್ಲಿಗೆ ತೊಗೊಂಡು ಬರ್ತೀವಿ, ಹೊಳ್ಳಿ ಗೌರಿ ಹುಣ್ಣಿಮೆ ಆದಮೇಲೆ ಬರೋರಂತ್ರಿ ಊರಿಗೆ ಅಂತ ಹೇಳಿದರು. ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗೈತೆ, ಹಂಗಾಗಿ ಧ್ವನಿ ಸ್ವಲ್ಪ ಚೇಂಜ್ ಅನಿಸುತ್ತೆ, ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ನಾನು ಫಿಶ್ದು ಫ್ರೈದು ವಿಡಿಯೋ ಹಾಕಿದಾಗ ಕಮೆಂಟ್ ಎಷ್ಟೋ ಜನ ಮಾಡಿದ್ರಿ, ಕಾರ್ನ್ ಫ್ಲೋರ್ ಹಾಕಬೇಕು ಅಥವಾ ಬೇಸನ್ ಹಾಕಬೇಕು ಅಂತ. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನು ಹಾಕಿದ್ನಿ, ಒಂದು ಸಾರಿ ಹಾಕಿ ಮಾಡೀನಿ, ಬಟ್ ಅದು ಯಾಕೋ ನಂಗೆ ಬರ್ತಿಲ್ಲ. ಬಟ್ ಒಂದು ಸಾರಿ ಟ್ರೈ ಮಾಡ್ತೀನಿ. ಹಾಗೆ ಈವ್ನಿಂಗ್ ಆಯಿತು, ಇನ್ನೇನು ಚಂಪು ಡಿಂಪುಗೆ ತಿನ್ನಿಸೋ ಟೈಮು. ಅಪ್ಪಿಗಳು ಇವರು ನಮ್ಮ ಓಣಿಯೊಳಗೆ ಹೆಂಗಂದ್ರೆ, ಹುಡುಗಿರು ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ನಮ್ಮ ಮನೆಯೊಳಗೆ ಕುಂದಿರ್ತಾರೆ. ಅಕ್ಕ ಕುಳಿ ಕೊಡು, ಅಕ್ಕ ಡಿಂಪು ಕೊಡು, ಅಕ್ಕ ಚಂಪು ಕೊಡು, ಅಕ್ಕ ಡಿಂಪು ಕೊಡು ಅಂತಂದು ನಿಂತ್ಬಿಡ್ತಾರೆ. ಸೊ ಅವ್ರು ಹೊತ್ಕೊಂಡಿದ್ರು, ಅವರಿಗೆ ವೈಪ್ಸ್ ಹಾಕಿ ಊಟ ಮಾಡಿಸ್ಬೇಕು ಅಂತ ಮಾಡ್ತಿದ್ದೆ. ಸೊ ಈ ವೈಪ್ಸ್ನ ಮೇಂಟೈನ್ ಮಾಡಿರಿ, ಯಾಕಂದ್ರೆ ಬಟ್ಟೆ ಏನು ಗಲೀಜಾಗಲ್ಲ. ಇವು ಒಂದು
50 ರೂಪೀಸು ಅಥವಾ 100 ರೂಪೀಸು ಸಿಗ್ತೈತೆ ಅನ್ಸುತ್ತಾ. 100 ರೂಪೀಸ್ ಇಷ್ಟು ಸಿಗುತ್ತಾ. ನಾನು ಇಬ್ರಿಗೆ ಒಂದೊಂದು ತಂದಿದ್ದೆ. ಈಗ ಅವ್ರ ಡ್ಯಾಡಿ ಬರ್ತಾರೆ ಡಿಸೆಂಬರ್ ಒಳಗೆ, ಹೋಗಿ ಅವಾಗ ಮತ್ತೆ ಶಾಪಿಂಗ್ ಮಾಡ್ಕೊಂಡು ಬಂದರೆ ಆಯಿತು. ಅವರಿಗೆ ಇನ್ನೇನು ಟೀಚಿಂಗ್ಸ್ ಶುರು ಆಗುತ್ತಲ್ಲ, ಅಲ್ಲಿ ಬರೋಕೆ ಅವರಿಗೆ ಒಂದು ಸ್ವಲ್ಪ ಈ ಥರ ಬಾಯಿ ಒಳಗೆ ಇಟ್ಕೊಳಕ್ಕೆ ಒಂದಿಷ್ಟು ಐಟಮ್ಸ್ ಆಯಿತು, ಮತ್ತು ನಮಗೂ ಆಯಿತು. ಅವ್ರಿಗೆ ಒಂದಿಷ್ಟು ಫುಡ್ ಪ್ರಿಪೇರ್ ಮಾಡೋಕೆ ಒಂದಿಷ್ಟು ಐಟಮ್ಸ್ ಇಲ್ಲ ನನ್ನ ಹತ್ರ, ಅವನ್ನಾಯಿತು ತೊಗೊಂಡು ಬಂದರೆ ಆಯ್ತು ಅಂದ್ಕೊಂಡು. ಅವ್ರಿಗೆ ನಾನು ಆದಷ್ಟು ಮೊಬೈಲ್ನ ಯಾವಾಗಲೂ ಹೇಳ್ಕೊತಾ ಇದ್ದೀನಿ. ಅವ್ರಿಗೆ ಯಾವತ್ತೂ ನಾನು ಮೊಬೈಲ್ನ ತೋರಿಸಿ ಊಟ ಮಾಡಿಸೇ ಇಲ್ಲ ಇಲ್ಲಿವರೆಗೂ. ಆರಾಮಾಗಿ ಅವರಿಗೆ ಆಟ ಆಡಿಸ್ಕೊಂಡು ಮತ್ತು ಹೇಳ್ತಾರೆ, ಮಂದಿ ಮುಂದೆ ತಿನ್ನಿಸ್ಬೇಡ್ರಿ ಕಾದುಳಿ ಆಗತ್ತೆ ಅಂತಾರೆ. ನಾನು ಹಂಗೂ ಮಾಡಿದ್ನಿ, ಬಟ್ ನನಗನ್ನಿಸ್ತು ಅದೆಲ್ಲ ನಮ್ಮ ಭ್ರಮೆ. ನಾವು ಹೆಂಗಿದ್ರು ಡೈಲಿ ಕಾದುಳಿ ತೆಗಿತೀವಲ್ಲ, ಅವ್ರು ಎಲ್ಲಿ ಕಂಫರ್ಟೇಬಲಾಗಿ ತಿಂತಾರೆ ತಿನ್ನಲಿ, ಆಮೇಲೆ ನೀಟಾಗಿ ಕಾದುಳಿ ತೆಗೆದು ಮಾಡಿದ್ರೆ ಆಯಿತು ಅಂತ. ಬಟ್ ಏನೇ ತಿನ್ನಿಸ್ರಿ ಲಾಸ್ಟಲ್ಲಿ ಕಾದುಳಿ ತೆಗೀರಿ, ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬೇಬಿ ಹೊಟ್ಟೆಗಿಟ್ಟಿ ನೋವು ಆಯ್ತಂದ್ರೆ ಸ್ವಲ್ಪ ಹೇಳಲ್ಲ ಅವು. ಏನೋ ತಿನ್ನಿಸ್ರಿ, ನೀವು ಒಂದು ಪೇಡೆ ತಿನ್ನಿಸ್ರಿ ಅಥವಾ ಒಂದು ಜಸ್ಟ್ ಚೀಪಿಸಿದ್ರು ಕೂಡ ಅದನ್ನು ಒಂದು 3 ಸಾರಿ ಅವ್ರ ಮುಖದ ಮೇಲೆ ಎಳೆದೋಗೋದು ಚೆಲ್ಬಿಡ್ರಿ. ಸೊ ಅವರು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿನ್ನತ್ತಿದ್ರಿಬ್ರು. ನಾನು ಒಂದು ಸ್ವಲ್ಪ ಅವರಿಗೆ ಕತೆ ಹೇಳ್ಕೊಂಡು ಹಾಡು ಆಡ್ಕೊಂಡು ಅಥವಾ ಒಂದು ಸ್ವಲ್ಪ ಅವರಿಬ್ಬರಿಗೂ ನಗಾಡಿಸ್ಕೊಂಡು ತಿನ್ನಿಸ್ತೀನಿಲ್ಲ, ತಿಂತಾರೆ ಅವರು. ಅದೇನು ಪ್ರಾಬ್ಲಮ್ ಇಲ್ಲ, ಇಬ್ಬರು ಆರಾಮಾಗಿ ತಿಂತಾರೆ. ಇದು ಬಂದು ಓಟ್ಸ್ ತಿನ್ಸಾತಿದ್ದು ನಾನು, ಓಟ್ಸ್ ಸಿರ್ಲಾಕ. ಸೊ ಇಬ್ಬರು ಆರಾಮಾಗಿ ಉಣ್ತಾರೆ ಅವರು. ಅವ್ರಿಗೆ ಉಣ್ಣೋದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನಾನು ಅವರಿಗೆ ಎಗ್ಗು ಕೊಡತ್ತೀನಿ, ಮತ್ತು ಈಗ 7 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತಲ್ಲ, ಎಗ್ಗು ಕೊಡತ್ತೀನಿ. ಮತ್ತು ಅನ್ನನೂ ಒಂದು ಸ್ವಲ್ಪ ಅನ್ನ ಬ್ಯಾಳಿ ಅದನ್ನೈತಲ್ಲ ಒಂದು ಸ್ವಲ್ಪ ಕುಕ್ಕರಿಗೆ ಹಾಕಿ ಓವರ್ ಸ್ವಲ್ಪ ಸೀಟಿ ಒಂದು 5-6 ಸೀಟಿ ಹೊಡಿಸಿದಾಗ ಅದು ಗಂಜಿ ಆದಂಗೆ ಆಗುತ್ತಾ. ಸ್ವಲ್ಪ ಅದಕ್ಕೆ ಹಾಲು, ಎದೆ ಹಾಲಾರ ಹಾಕ್ರಿ, ನಿಮ್ಮ ಹತ್ರ ಯಾವ ಹಾಲು ಐತೆ ಅದನ್ನಾರು ಹಾಕಿ ತಿನ್ನಿಸ್ತೀನಿ. ಸೊ ಜಾಸ್ತಿ ಪ್ರೀತಿಯಿಂದ ತಿಂತಾರೆ ಅವರು, ಖುಷಿಯಿಂದ ತಿಂತಾರೆ. ಮತ್ತು ನೀವು ಅವ್ರಿಗೆ ತಿನ್ನಿಸ್ಬೇಕಾದ್ರೆ ಒಂದು ಸ್ವಲ್ಪ ಶುಗರ್ ನೋಡ್ಕೊಂಡ್ರಿ. ನಾನು ಶುಗರ್ ಹಾಕಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತಲೂ ನಿಮ್ಗೆ ಹೇಳಿದ್ದೀನಿ. ನಾನು ಓಟ್ಸದ್ದು ಸಿರ್ಲಾಕು ಏನೋ ಮಿಕ್ಸ್ ಹೇಳಬೇಕಾದ್ರೆ ಹೇಳೀನಿ. ಅವ್ರಿಗಂತ ಸಪ್ರೇಟೇ ಸಿಗುತ್ತೆ ಅದು ಆರ್ಗ್ಯಾನಿಕ್ ಬೆಲ್ಲ, ಅದನ್ನು ಯೂಸ್ ಮಾಡಿ ನಾನು ಶುಗರ್ ಯೂಸ್ ಮಾಡಿಲ್ಲ. ಆ್ಯಪಲ್ ಆಯಿತು, ಆ್ಯಪಲ್ ಪ್ಯೂರಿ ಇದು, ಮತ್ತು ಗಜ್ರಿ ಆಯಿತು, ಕುಕ್ಕುಂಬರ್ ಆಯಿತು, ಇವನ್ನೆಲ್ಲ ಮಾಡಬೇಕಾದ್ರೆ ನಾನು ಏನು ಆ್ಯಡ್ ಮಾಡಲ್ಲ. ಹಂಗೆ ಈವ್ನಿಂಗ್ ಅವ್ರಿಗೆ ತಿನ್ನಿಸಿ ದೀಪ ಹಚ್ಚಬೇಕು ಅಂತ ಅಂದೆ. ಏನು ಪ್ರಾಬ್ಲಮ್ ಅಂತ ಅಂದ್ರೆ ನಮ್ಮ ಮನೆಯೊಳಗೆ ಬೆಕ್ಕೈತಲ್ಲ, ಬತ್ತಿ ತಿಂದಬಿಡುತ್ತೆ. ಮುಂಜಾನೆ ಹಾಸಿರ್ತೀವಿ, ಮಧ್ಯಾಹ್ನದಾಗ ತಿಂದಬಿಡುತ್ತೆ. ಹೊಳ್ಳಿ ಮತ್ತೆ ಸಂಜೆ ಮುಂದೆ ಹಾಸಿ ಹೊಳ್ಳಿ ಮತ್ತೆ ದೀಪ ಹಚ್ಚಬೇಕು. ಸೊ ಬತ್ತಿ ಹಾಸಿ ಇನ್ನೇನು ದೀಪ ಹಚ್ಚಿ ಸಂಜೆ ಮುಂದೆ ಆದಮೇಲೆ ಒಂದು ರಂಗೋಲಿ ಎಲ್ಲ ಹಂಗೆ ಐತಿ. ಡೈಲಿ ಏನು ನಾನು ಚೇಂಜ್ ಮಾಡೋಕೆ ಹೋಗಲ್ಲ, 2 ದಿನಕ್ಕೊಮ್ಮೆ ಆ ರಂಗೋಲಿ ಚೇಂಜ್ ಮಾಡ್ತೀನಿ. ಹೂವು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ನನಗೆ. ನಮ್ಮದು ಇಲ್ಲಿ ಮಂಗಳವಾರಕ್ಕೊಮ್ಮೆ ಮಾರ್ಕೆಟ್ ಒಳಗೂ ಸಿಕ್ತಿತ್ತ, ತೊಗೊಂಡು ಬರ್ತಿದ್ರು. ಒಂದು ವಾರ ಆಗ್ತಿತ್ತು ಅದೇ ಹೂವನ್ನ ಬಿಚ್ಚಿ ಹೂವು ತೊಗೊಂಡು ಬರ್ತಿದ್ರು, ಅಲ್ಲೆಲ್ಲಿಟ್ಟು ಪೂಜೆ ಮಾಡ್ತಿದ್ದೆ. ಬಟ್ ಇವಾಗ ಅದು ಸಿಗತ್ತಿಲ್ಲ ಅಲ್ಲಿ, ಹಂಗಾಗಿ ಇಷ್ಟ ಮೇಂಟೈನ್ ಮಾಡೋದು. ಸೊ ಎಲ್ಲ ಕೆಲಸ ದೀಪ ಹಚ್ಚಿದ ಮೇಲೆ ಎಲ್ಲ ಕೆಲಸ ಮಾಡೋದು ಎಲ್ಲ ಇತ್ತು. ಮಧ್ಯಾಹ್ನ ಮಾಡಿದ್ವಲ್ಲ ಅಡುಗೆ, ನಮ್ಮ ಅಪ್ಪಾಜಿ ಬಂದಿದ್ದಕ್ಕೆ ಹಂಗಾಗಿ ಮಧ್ಯಾಹ್ನದ್ದು ಎಲ್ಲ ಉಳಿದಿತ್ತು, ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ದೀಪ ಅಷ್ಟು ಹಚ್ಚಿ ಒಂದು ಸ್ವಲ್ಪ ನಮ್ಮ ಚಂಪು ಕುಂದ್ರಕ್ಕೆ ಟ್ರೈ ಮಾಡತ್ತಲ್ಲ, ಬಟ್ ಕುಂತು ಒಂದು 2-3 ನಿಮಿಷಕ್ಕೆ ಹೊತ್ಕೊಂಡು ರಪ್ಪ ಅಂತ ಹೇಳತ್ತ. ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಕುಂದ್ರಿಸು ಟ್ರೈ ಮಾಡಬೇಕು ಅಂತಂದು ಕೇಳಿದಾಗ ನಮ್ಮ ಮಮ್ಮಿ ಹೇಳಿದರು, ಈ ಥರ ಕೋಡಿ ಸುತ್ತಿ ಕುಂದ್ರಿಸು ಅಂತಂದು. ಭಯ ನನಗೂ ಒಂದು ಸ್ವಲ್ಪ ಆರಾಮಾಗಿ ಅವ್ರು ಕುಂದಿರ್ಲಿ ಅಂತ ಅಂದ್ಕೊಂಡ್ರು ಒಂದು ಸ್ವಲ್ಪ ಕುಂದ್ರಕ್ಕೆ ಅವಳು ಟ್ರೈ ಮಾಡತ್ತ. ಅಂದರೆ ಸ್ವಲ್ಪ ನಾವು ಎಫರ್ಟ್ ಹಾಕಿ ಕುಂದಿರ್ಸಿದ್ರೆ ಆಯಿತು ಅಂತಂದು ಕೌದಿ ಸುತ್ತಿ ಕುಂದಿರ್ಸಾತಿದ್ನಿ. ಏನೋ ಒಂಥರ ಖುಷಿ ಕುಂತಾಗ ಒಂದು ಸ್ವಲ್ಪ ಖುಷಿ ಆಯಿತು. ಬಟ್ ಜಾಸ್ತಿ ಬೇಡ, ಬೆನ್ನು ನೋವು ಆಗುತ್ತಾ ಅಂತಂದು ತೆಗೆದ್ಬಿಟ್ನಿ ನಾನು. ಹಿಂದಕ್ಕೆ ಜೋಡಿಗಿಲಿ ಆದರೆ ಕೆಳಗೆ ಬಿಟ್ಟರೆ ತಲೆಗಿಲಿ ಪೆಟ್ಟಾಗತ್ತಾ ಅಂತಂದು ತೆಗೆದ್ನಿ. ಅವಳು ಆರಾಮಾಗಿ ಆಟ ಆಡತ್ತಿದ್ಲು, ಕ್ಲಾಪ್ಸ್ ಹಾಕ್ಕೊಂಡು ಆಡ್ಕೊಂಡು ಎಷ್ಟು ಚಂದ ಆಟ ಆಡತ್ತಿದ್ಲು ನೋಡ್ರಿ. ನಾ ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ರ ನನ್ನ ಮಕ್ಕಳು ಎಷ್ಟು ಶಾಲೆ ಅಷ್ಟು ಶಾಲೆ ಅವರು ಸ್ವಲ್ಪ ಲೇಟಾಗಿ ಡೆವಲಪ್ ಆಗತ್ತಾರ. ಅಂದರೆ ಹೊಟ್ಟೆಯೊಳಗೆ ಇನ್ನೂ 1 ತಿಂಗಳ ಬೆಳೆದಿತ್ತಲ್ಲ, ಸ್ವಲ್ಪ ಲೇಟಾಗಿ ಬೆಳೆಯತ್ತಾರ, ಆದ್ರೆ ಭಾರಿ ಚಂದ ಆಟ ಆಡ್ತಾರ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಂತೆ ತೊಗೊಂಡು ಬಂದರು ನಮ್ಮೂರೊಳಗೆ. ಅದು ಹಲಗಲಿ ಒಳಗೆ ಅಂತಂದ್ರೆ ಆಲೂಗಡ್ಡೆ ಬಜ್ಜಿ ಫೇಮಸ್ಸು. ಸೊ ಸಂತೆ ಎಲ್ಲ ತೊಗೊಂಡು ಬಂದರು, ಆಂಟಿ ಹೋಗಿದ್ರು ತೊಗೊಂಬರಕ್ಕೆ. ನಮ್ಮೂರಾಗ ಹೆಂಗಂದ್ರೆ ಇಲ್ಲೇ ನಮ್ಮದು ತವ್ರ ಮನೆಯೊಳಗೆ ಡೈಲಿ ಬರ್ತಾರೆ ಮಾರಕ್ಕೆ. ನಾವು ಫ್ರೆಶ್ ತೊಗೋತೀವಿ, ಇಲ್ಲ ಹಂಗಿಲ್ಲ, ಮಂಗಳವಾರಕ್ಕೊಮ್ಮೆ ಬರ್ತಾರಲ್ಲ ಅವಾಗ ತೊಗೊಳ್ಳೋದು. ಮತ್ತೆ ಮಿಡಲ್ ಯಾರೂ ಬರೋಲ್ಲ ಮಾರಕ್ಕೆ. ಇದೇ ಪ್ರಾಬ್ಲಮ್ಮು. ಇವತ್ತಿನ ಲಾಗು ನೀವು ನೋಡಿದ್ರಿ ಅನಿಸುತ್ತಾ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.